ಸೀದಾ ಪಾಪಡಿ ಅವ್ರ ಅಕ್ಕೋರ್ದು ಎಂಗೇಜ್ಮೆಂಟಿಗೆ ಇದು ಇನ್ನೂ ಹೋಗೋದಿಲ್ಲ. ಅದಕ್ಕೆ ಎಲ್ಲರದ್ದು ಯಾರ್ಯಾರ್ದು ಐತಿ ಎಲ್ಲರದ್ದು ಹಾಗೆ ಮ್ಯಾಗ ಲಾಸ್ಟಿಗೆ ಹೋಗ್ಯಾಣ ಅಂತಂದು ಪ್ರಿಪೇರ್ ಆಗೀನಿ. ಏನೋ ಒಂದು ಪಾಸಿಟಿವ್ ಏನಂದ್ರೆ ಚಲೋ ಒಂದು ಊಟ ಸಿಗುತ್ತೆ ಅನ್ನೋದು ಒಂದು ಪ್ಲಸ್ ನೋಡು. ಒಟ್ಟು ಅವಾಗ ಫಸ್ಟ್ ಪಂತಿಗೆ ಹೊಂಟು ಬಿಟ್ಟಾನ ಗೈಸ್. ಅದು ವರುಣಿನ ಟ್ಯಾಲೆಂಟ್. ಎಲ್ಲೆಮ್ಮ ಪಿಂಕಿಶ್ ಪಿಂಕ್ ಬಾಯ್ ಇವತ್ತು ಪಿಂಕ್ ಪಿಂಕಿ ಪಾಂಕಿ ಎದ್ದೆಲ್ಲೇ ಒಣ ಕುಂತಿದ್ದಿಲ್ಲ ಎದ್ದೆಲ್ಲ ಫೈನಲಿ ಬಂದಿಲ್ಲ. ಈಗ ನಿಯರ್ ಬೈ 1.5 2 ವರ್ಷ ಆಗಾಗ ಬಂದು ಗೈಸ್. ಇನ್ನೊರ್ಗೂ ಒಂದು ಬಟ್ಟೆ ತೊಗೊಂಡಿಲ್ಲ. ಕ್ರೇಜಿ ಗಿಫ್ಟ್. ನೀನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಗಿಫ್ಟ್ ಇಲ್ಲೇ ಹೆಸರಾಗ ಈಗ ಸ್ವಲ್ಪ ಆರಿಸ್ಕೋಣ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವ್ಲಾಗ್. ಸ್ವಾಗತ್ರಿ. ಇವತ್ತು ಈಗ ನಾವು ಹೊಂಟಿರೋದು ನಿಯರ್ ಬೈ ಮಧ್ಯಾಹ್ನ ಈಗ ಸೀದಾ ಪಾಪಡಿ ಅವ್ರ ಅಕ್ಕೋರ್ದು ಎಂಗೇಜ್ಮೆಂಟಿಗೆ. ಹೆಂಗಾಗೈತೆ ಅಂದ್ರೆ ಗೈಸ್, ಈ ಮಂತ್ ಈ ವಾರ ಏನಂತ ಅರ್ಥ ಆಗಕತ್ತಿಲ್ಲ ನಮ್ಗೆ. ಮ್ಯಾಗ ನನ್ನ ಕಡೆ ಅದ್ರಾಗ ಪ್ಲಸ್ ಪಾಯಿಂಟ್ ಏನಂದ್ರೆ ಡ್ರೆಸ್ ಒಂದಿಲ್ಲ. ನೀವು ಅನ್ಬೋದು ಅಂತ ಏನು ಡ್ರೆಸ್ ಇಲ್ಲ. ಈಗ ಅದೇ ಪ್ಯಾಂಟು ಅದೇ ಶರ್ಟ್ ಇದು ಇನ್ನೂ ಒಗೆದಿಲ್ಲ. ಅದಕ್ಕೆ ಎಲ್ಲರದ್ದು ಯಾರ್ಯಾರ್ದು ಐತಿ ಎಲ್ಲರದ್ದು ಹಾಗೆ ಮ್ಯಾಗ ಲಾಸ್ಟಿಗೆ ಹೋಗ್ಯಾಣ ಅಂತಂದು ಪ್ರಿಪೇರ್ ಆಗೀನಿ. ಹಿಂಗೆ ಆಗತ್ತೈತೆ ಗೈಸ್. ಯಾಕಂದ್ರೆ ಮೇಲೆ ಹಿಂಗೆ ಬರೋದಕ್ಕೆ ನಮ್ಗೆ ಟೈಮ್ ಏನೋ ಒಂದು ಪಾಸಿಟಿವ್ ಏನಂದ್ರೆ ಚಲೋ ಒಂದು ಊಟ ಸಿಗುತ್ತೆ ಅನ್ನೋದು ಒಂದು ಪ್ಲಸ್. ಇಂಥ ಶೆಕೆಗೆ ಒಂದು ಹೋಗ್ಬೇಕಲ್ಲ ಅಂತ ಅನ್ನೋದು ಸೆಕೆಂಡ್ ಸ್ವಲ್ಪ ನೆಗೆಟಿವ್. ಸ್ವಲ್ಪ ಆ ಥರ ಆಗ್ತಿರ್ತದೆ ಗೈಸ್. ಹಿಂಗೆಲ್ಲ ಇರಲಿ. ಎಷ್ಟು ಅದು ಗೈಸು ಮದುವೆ ಮೇಲೆ ಒಂದು ದಿನ ಗ್ಯಾಪ್ ಇಲ್ಲ. ಆ ಕಡೆ ಪ್ರಮೋಷನ್ ಈ ಕಡೆ ಇದು ಎಕ್ಸೆಟ್ರಾ ಹೆವಿ ಆಗಿಬಿಡೈತೆ. ಈಗ ಸೀದಾ ಹೋಗೋಣ ಗೈ. ಲೆಟ್ಸ್ ಗೋ, ಹೋಗೋಣ. ಲೆಟ್ಸ್ ಸಿ. ಈಗ ಎಲ್ಲಮ್ಮ ಮತ್ತು ವರುಣ ಪ್ಲಸ್ ನಾನು 3 ಸೇರಿ ಹೊಂಟಿವಿ. ಈಗ ಒಂದೇ ಗಾಡಿ ತ್ರಿಬಲ್ ರೈಡಿಂಗ್. ನೋಡು ಒಟ್ಟು ಅವಾಗ ಫಸ್ಟ್ ಪಂತಿಗೆ ಹೊಂಟು ಬಿಟ್ಟಾನ ಗೈಸ್. ಅದು ವರುಣಿನ ಟ್ಯಾಲೆಂಟ್. ಅದ ಈಗ ಸೀದಾ ನೀರು ಆ್ಯಕ್ಟಿಂಗ್ ಮಾಡ್ದಂಗೆ ಮಾಡ್ತಾನೆ. ಆ್ಯಕ್ಟಿಂಗ್ ಮಾಡಿ ಸೀದಾ ಶಿಸ್ತು ಹಾಕ್ತಾನೆ. ಈಗ ಎಸ್ ನಾವು ಹೋಗೋಣ. ಎಲ್ಲೆಮ್ಮ ಪಿಂಕಿಶ್ ಪಿಂಕ್ ಬಾಯ್ ಇವತ್ತು ಪಿಂಕಿ ಪಾಂಕಿ ಇನ್ನೊಂದು ಗಿಫ್ಟ್ ಅಂತ ಮರ್ತು ಹೊಂಟಿದ್ವಿ. ಈಗ ಗಿಫ್ಟ್ ಅಂತ ತೊಗೊಂಬಂದೆ. ಏನಿರಲಿ ಅದಾಗ ಗೊತ್ತಿಲ್ಲ. ಹೊರಗೆ ಪ್ಯಾಕ್ ಮಾಡಿಸಿಟ್ಟಿದ್ನಾ ಹಾಂ ಎದ್ದೆಲ್ಲೇ ಒಣ ಕುಂತಿದ್ದಿಲ್ಲ ಎದ್ದೆಲ್ಲ ಫೈನಲಿ ಬಂದಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಎಲ್ಲ ಪ್ಯಾಕ್ ಗಿಫ್ಟ್ ಇಡ್ತಾನೆ. ಈಗ ಪಾಪಡಿ ಎಲ್ಲೋಗಿ ಪಾಪಡಿ ಎಲ್ಲಿದ್ದಾನೆ ಆನ್ ಮಾಡಿ ಲಾಗ್ ಮಾಡ್ಬೇಕಾ? ಅಷ್ಟೇ ಸುಮ್ಮನೆ. ಆಯ್ತು ಓಕೆ ರೆಡಿ. ಅನ್ನೋತ್ತ ಔಷಧಿ ಆಗೈತೆ ರೀ. ಈಗ ಎಲ್ಲಮ್ಮ ಹೋಗೋಣ. ಫುಲ್ ಹೆವಿ ಡಿಪ್ರೆಷನ್ ಆಗ್ಯದಾರ. ಕರೆಕ್ಟ್ ಟೈಮಿಗೆ ಇದಾಗಲ್ಲ ಬಂದು ಅನ್ನೋತ್ತ ಔಷಧಿ ಹಾಕಾಕತ್ತಾನೆ. ಅಲ್ಲೇ ಊಟಕ್ಕಿಂತ ಮುಂಚೆನೇ ಬರೋಣ. ಹೆಂಗೊಂದು ಕಂಡಿಡಿದ ಸೀಟು ಈಗ ಫುಲ್ ಆಗತ್ತೆ ಹೋಗೋದ್ರಾಗ. ಇಲ್ಲೊಂದು ಬ್ಯಾಟ್ರಿ ನಡೆದ ವರುಣಿಂದ ಎಲ್ಲಿ ನೋಡಿ ಸ್ವಲ್ಪ ಸರಿ. ವರುಣಿಂದ ಎಲ್ಲಿ ನೋಡ್ರಿ ಎಲ್ಲೆಮ್ಮಿಂದ ಎಲ್ಲಿ ನೋಡಿ ಪ್ಲೇಸ್ ಬಂದಿಲ್ಲ ಅಂದರೆ ಡಿಪೆಂಡ್ ಅಪಾನ್ ಬಾಡಿ ಮೇಲೆ ಕೊಡಾಗತ್ತಲ್ಲ. ನಮಗೂ ಗೊತ್ತಿಲ್ಲ. ಒಟ್ಟು ಫುಲ್ ಬ್ಯಾಟಿಂಗ್ ಕೊರೋನ ಸ್ನ್ಯಾಪ್ ಬಿಡಲೆ ಹಾಕೋಣ ಗೈಸ್. ಎಲ್ಲ ಆಯಿತು. ಎಲ್ಲ ಈಗ ಮನೆಗೆ ಬಂದು ಸಾಯಂಕಾಲ ಆಗೈತೆ ರೀ. ನಮ್ಮ ಅಜ್ಜಿ ಕಡೆ ಸಾಂಗ್ ಹಚ್ಕೊಟ್ಟೀನಿ ಇನ್ಸ್ಟಾಗ್ರಾಮ್ನಲ್ಲಿ ನೋಡಾತ್ತಾರೆ ಗೈಸ್. ಇದು ಹೆಂಗಾಯ್ತಂದ್ರೆ ಸೀಸನ್ ಹೇಳ್ಬೇಕಂದ್ರೆ ರೊಕ್ಕಿಲ್ಲ ಟೈಮ್ನಾಗ ಪ್ಲಸ್ ನೀವೇನಾರ ಒಬ್ಬಗಿಬ್ಬ ಎಬ್ಬಿಸ್ರಿ. ಯಾಕಂದ್ರೆ ಇರೋ ಫ್ಯಾಕ್ಟ್ ಹೇಳಾಕತ್ತೀನಿ. ಇರೋದಿದ್ದು ಒಂದು ಪ್ಯಾಂಟ್ ಗೈಸ್. ಇನ್ನೊಂದು 2-3 ಇದಾವ ಶೆಕಿಗೆ ಹಾಕೊಳ್ಳಾರೋದಕ್ಕೆ. ತಿರುಗಿ ಇದು ಹೆಂಗಾಗೈತೆ ಅಂದ್ರೆ ಪ್ರತಿಯೊಬ್ಬರದು ಮದುವೆ ಮುಗಿಯೋ ಮಟ್ಟ ಇನ್ನವ್ರಿಗೆ ಹೋಗೋದಿಲ್ಲ. ಇದು ಈಗ ನಾಳೆ ಹೋಗ್ಯಾಕತ್ತೀನಿ. ಹೆಂಗೈತಂದ್ರೆ ಈಗ ನಿಯರ್ ಬೈ 1.5 2 ವರ್ಷ ಆಗಾಗ ಬಂದು ಗೈಸ್. ಇನ್ನೊರ್ಗೂ ಒಂದು ಬಟ್ಟೆ ತೊಗೊಂಡಿಲ್ಲ. ಎದಕ್ಕಂತಂದರೆ ಈಗ ಸದ್ಯಕ್ಕೆ ಖರ್ಚು ಮಾಡೋ ಅವಶ್ಯಕತೆಯೂ ಇಲ್ಲ ಅಂತ ಅನ್ನೋದಕ್ಕೊಂದು ಕಾರಣ ಕಷ್ಟ. ನಾನು ಆದರೂ ತೊಗೋಬೇಕು ಅನ್ನಿಸ್ತೈತಿ, ಬ್ಯಾಡ ಅಂತ ಅನ್ನಿಸ್ತಿ. ಅದ್ರಾಗ ಇದು ಜಿಮ್ಮಿಗೆ ಒಂದು ಸೇರೋದಿರಲಿ. ಈಗ ತಿರುಗಿ 1 ವಾರ ಆಯ್ತು. ಇನ್ನು ಪ್ರೋಟೀನಿನ ಏನು ತೊಗೊಳಾಗತ್ತಿಲ್ಲ. ಪ್ರೋಟೀನ್ ಅಂದ್ರೆ ಮತ್ತು ಪೌಡ್ರ್ ಗಿಡ್ರ್ ಅಂತಲ್ಲ. ಈಗ ಓಟ್ಸ್ ಇರಲಿ, ಡ್ರೈ ಫ್ರೂಟ್ಸ್ ಇರಲಿ, ಅದಿದು ತೊಗೊಳಾಗ ನಮ್ಮ ಮಮ್ಮಿ ಬಾ ನಾ ಇರ್ತಾರೆ. ನನಗೆ ಲಿಟ್ರಲ್ಲಿ ಆಗತ್ತಿಲ್ಲ. ಅದಕ್ಕೆ ಸ್ವಲ್ಪ ಇನ್ನೂ ಹೋಗಲಿ. ಸ್ವಲ್ಪ ಪ್ರಮೋಷನ್ಸ್ ಅದಕ್ಕೆ ನಾಳಿಂದ ಒಂದು ವರುಣಿಂದ ಇದೈತನಾಗತ್ತಾನ. ಏನು ಐತಿ ಸ್ಟಾರ್ಟ್ ಆಗತ್ತೆ. ಅವನು 1 ವಾರ ಜಿಮ್ಮಿಗೆ ಬರಲಾನಾಗತ್ತಾನೆ. ನೋಡ್ಬೇಕು. ಯಾಕಂದರೆ ಈಗ ಇನ್ನೊಂದು ಲಾಸ್ಟ್ 1-1.5 ವರ್ಷ ಇರೋದಕ್ಕೆ ಫೋಕಸ್ ಆನ್ ಸ್ಟಡೀಸ್ ಇರಬೇಕು. ಯಾಕಂದರೆ ಎಲ್ಲ ಮುಗಿಸ್ಕೊಂಡು ಹೊರ ಬಂದುಬಿಟ್ರೆ ಚಿಂತೆ ಇರಲ್ಲ. ಅದಕ್ಕೆ ಗೈಸ್ ನೋಡೋಣ ಏನಾಗುತ್ತೆ.
ಗಾಯ್ಸ್ ಫೈನಲಿ ನಾವು ಈಗ ಮನೆಗೆ ಬಂದೀವಿ. ಈಗ ಅನ್ನಕ್ಕೆ ಒಂದು ಅನಾಥ ಕ್ರೇಜಿ ಗಿಫ್ಟ್ ಕೊಡೋಣ ಅಂತಂದು ಬಂದೀವಿ. ಅಲ್ಲ ರೊಕ್ಕದ್ದಲ್ಲ ಅನ್ನಕ ಬಾಯಲ್ಲಿ ತೋರಿಸ್ತೀನಿ ಬಾಲ್ ಕ್ರೇಜಿ ಗಿಫ್ಟ್. ನೀನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಗಿಫ್ಟ್. ಬಾ ತೋರಿಸ್ತೀನಿ ಬಾ. ಏನೋ ಕೈ ಹಿಡ್ಕೊಳ್ಳೇ ಬರೋದು. ಅಯ್ಯ ಕೈಯಾಗ ಅಂತಲ್ಲ, ಇಲ್ಲಿ ಬಾ ಇಲ್ಲಿ ಮೊಬೈಲ್ ಇದೆ. ಎಲ್ಲಿ ಕಾಲಿನ ದಾರ ನೋಡಲ್ಲ ಫುಲ್ಲು ಫಿಟ್ ಆಗೈತಿ ಇದು. ನಾನು ಕೆಳಗೆ ಇಳಿಸೇನಿ ಇಲ್ಲ ಇಲ್ಲಿ ಬಾ ಬಂದ್ಬಿಡೈತ. ಬಿಡಿಸ್ಕೊಂಡೆ ಅದು ಬಾತ್ರೂಮ್ನಾಗ ಕಾಲು ಹಿಂಗಿಟ್ಟೆ ಅವಾಗ ಆ ಹುಡ್ರು ನೀರು ದಬ್ಬಿಲ್ಲ, ಸಕ್ಕನ ಜಾರ್ಬಿಟ್ಟೆ ಬಿದ್ದಿಲ್ಲ. ಅದು ಮುಂದೆ ಕಟ್ಟಿ ಬರುತ್ತಲ್ಲ, ಕಟ್ಟಿ ಇಲ್ಲಿ ಬಡ್ದೈತೆ ಅದು. ಈಗ ನೋಡಿ ಇಲ್ಲಿ ಇದು ತೆಗಿತೇನೆ, ಕಟ್ ಮಾಡ್ತೇನೆ ಇದು. ಇದರಿಂದ ಅಲ್ಲ ಈಗ ಅದು ದಾರ ಸಮೇತ ಅದೇ ದಾರ ಸಮೇತ ಬಡಿತಲ್ಲ ಅದು ಅಷ್ಟೇ. ಅವಾಗ ಹೇಳಿಬೇಡ ದಿಮಾಕ ಮಾಡಿದ ಅವಾಗೆಲ್ಲ ಹೇಳಿದ್ರೆ ಈಗ ಅದು ಅಷ್ಟೇ ಇರ್ಬೇಕು. ನೀ ರೈಟ್ ಕಾಲಿ ಕಟ್ಟಬೇಕಂತ ಹೆಣ್ಮಕ್ಳಿಗೆ ಲೆಫ್ಟ್ ಅಂತ ತಾಂಬ. ನೋವಾಗತೈತಿಲ್ಲ, ಫುಲ್ ಪೇನ್ ಆಗೈತದ. ಬ್ಲೇಡರ್ ತಗೊಳ್ಳೇನ? ತಗಾಮಿ ನಾ ಮಾಡ್ತೀನಿ ತಾಂಬಾಮಿ. ದಾ ಈಗ ನೀನು ಕೈ ಬಿಡು, ನೀನು ಕಟ್ ಮಾಡಕ ಬರಲ್ಲ. ಬಿಡ ಬಿಗಿ ಭಾಳ ಗಟ್ಟಿ ಐತದ ದಾರ. ನೋಡು ಕುರ್ದೈತೆ. ಅರ್ಶಿನ ಹಚ್ತೀನಿ ಬಾ. ಇಲ್ಲೇ ಹಸರಾಗೈತೆ. ಫಸ್ಟ್ ಹಸರಾಗೈತಿ, ಆಮ್ಯಾಗ ಇದಾಗೈತೆ, ಹೊಡೆದು ಬಿದ್ದೈತಿ. ಬಾತ್ ಬಿಡ್ಯಾರ ತೇತೀನಿ ಬಾ ನೋಡ್ಕೊಂಡು. ತನಕ ಗಿಫ್ಟ್ ನೋಡಿ ಚಲೋ ಮಾಡ್ಕೊಂಬಂದಿ ಕೆಲಸ. ಎಸ್ ಗೈಸ್ ಈಗ ಅರ್ಶಿನ ಹಚ್ಚಾಗತ್ತ ಯಾರೇನು ಮಾಡ್ತಿದ್ದು ಕಾಸಿಗೆ ಪಸ್ಕಿಗೆ ಭಾಳ ಹಚ್ಚ ಮೇ ಅದು ಬೆಳಗ್ಗೆ ಬೆಳಗ್ಗೆ ತ್ರಾಸ ಆಗತ್ತೆ ನನಗೆ. ಅದು ಮೇಲೆ ಹಚ್ಬಿಡು ಇನ್ನೇನು ಮತ್ತೆ ಉರ್ಲಿ ಬಿಡು ಮೇಮ್. ಹಚ್ಚ ಅಲ್ಲಿ ಕೆಳಗೆ ಉರಿಯಾಕತ್ತ ಅವಾಗೆಲ್ಲ. ಅಲ್ಲ ಹಚ್ಚಿಬಿಡು ಮೇಲೆ. ರಸ ಬೇಡ ಮೇ ಒತ್ತು ಏನಾಗಲ್ಲ. ಸ್ವಲ್ಪ ಜೋರು ಒತ್ತು ಬಿಡಿ, ಇಲ್ಲಾಂದ್ರೆ ವಾ ಇಲ್ಲಿ ಇಳಿಯಾಗತ್ತಾರ. ಅದು ಮೇಲೆ ಸುಮ್ ಕಚ್ಚದ್ ಬಿದ್ದಿರೋದ ಒಳಗೆ ಬಿದ್ದೈತೆ ಹೊಡ್ತ. ಇಲ್ಲಿ ನೋಡಿ ಇಲ್ಲಿ ಇಳಿಸಿರೋದು. ಏನು ಗಿಫ್ಟ್ ಹೆವಿ ಕ್ಯೂರಿಯಾಸಿಟಿ ಆಗಲ್ಲ. ಈಗ ಫೈನಲಿ ಅರ್ಶಿನ ಹಚ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆರಿಸ್ಕೊಳ್ಳೋಣ, ಹೋಗೋಣ, ಮಕ್ಕಳೋಣ. ಇನ್ನೊಂದೇನು ಗೈಸ್ ಅಂದರೆ ನಾಳೆಯಿಂದ ಜಿಮ್ಮಿಗೆ ಹೊಂಟಿಲ್ಲ ಅಂದರೆ ಬೆಳಗ್ಗೆ, ಯಾಕಂದರೆ ವರುಣಿಂದ ಇದು ಇರೋದಕ್ಕೆ, ಕಪ್ಪಿ ಪಾಪಡಿ ಅವ್ರದ್ದು ಬೆಳಗಿನ ಶಿಫ್ಟ್ ಇರೋದಕ್ಕೆ. ಅದಕ್ಕೆ ಸಾಯಂಕಾಲ 4:00 ಸುಮಾರು ಹೊಂಟಿವಿ. ಸಾಯಂಕಾಲ ಫಸ್ಟ್ ಟೈಮ್ ಹೊಂಟಿರೋದು. ಒಂದು ವೀಕ್ ಕರೆಕ್ಟ್ ಒಂದು ವೀಕ್ ಬೆಳಗ್ಗೆ ಹೋಗಿವಿ. ಈಗ ಒಂದು ವೀಕ್ ಇದಾಗುತ್ತೆ, ಯಾಕಂದ್ರೆ ಡಿಪೆಂಡ್ ಅಪಾನ್ ಅವ್ರ ಶಿಫ್ಟ್ ಹೆಂಗಿರುತ್ತೆ ಹಂಗೆ ಇದು ವೇರಿಯೇಷನ್ ಮಾಡೋದು. ಲೆಟ್ಸ್ ಗೋ ಗೈಸ್. ಈಗ ನಾಳೆನೂ ಇದು ಮಾಡೋಣ, ಹೋಗೋಣ ಗೈಸ್. ಇನ್ನೊಂದು ನಿಮಗೊಂದು ತೋರ್ಸೋದು ಮಾಡ್ತಾರೆ. ಇವತ್ತೊಂದು ನೀವು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಅಂದರೆ ಯೂಟ್ಯೂಬ್ನಾಗೂ ಮಾಡ್ತೀನಿ, ಫಸ್ಟ್ ಇನ್ಸ್ಟಾದಾಗ ಮಾಡಿರ್ತೀನಿ. ನಮ್ಮ ಮನ್ಸಿಗೆ ಬಂದಾಗ ಮಾಡಿರ್ತೀನಿ ಗೈಸ್. ಒಂದ್ಸಲ ಅದಾಗ ಬಿಡ್ಬೇಕಂತೀನಿ, ಮನ್ಸು ಹೆಂಗೆ ಬರುತ್ತೆ ಹಂಗೆ ಗೈಸ್. ಇದು ನೀವು ನನಗೆ ರೇಟಿಂಗ್ ಹಾಕ್ಬೇಕು ಸಾಂಗ್ನ. ಗಮನ ಹಠವೋ ಹೆಚ್ಚಾಗಿದೆ ಚಂದ್ರನ ಒಪ್ಪಿಗೆ ಬೇಕೇನು ಅಂದರೆ ಮನ್ಸಿಗೆ ಬಂದಾಗ ಹಂಗೆ ಟ್ರೈ ಮಾಡ್ತಿರ್ತೀವಿ. ಭಾಳ ದಿವಸ ಆತು ಹಾಡಿ ಹಂಗೆ ಹಾಡ್ಬೇಕಾದ್ರೆ ಹಂಗೆ
ಆಯ್ತು ಮಾಡ್ತೀವಿ ಅದು ಗೈಸ್ ಅವೆಲ್ಲ ಇರ್ತವೆ ಎಸ್ಗೆ ಸಿಲ್ಬಿ ಅಂದ್ರೆ ಪೂರಾ ಲಾಗ್ ನೋಡೋರಿಗಂತೂ ಗೊತ್ತಿರ್ತಾರೆ ರೇಟಿಂಗ್ ಅಂತೂ ಹಾಕಿರ್ತೀರಿ ಕಮೆಂಟ್ ಅಂದ್ರೆ ಭಾಳ ಮಂದಿ ನೋಡಲ್ಲ ಬಿಡ್ರಿ ಗೈಸ್ ನಮ್ಮ ಬ್ಲಾಗ್ ಐ ಥಿಂಕ್ಸು ಏನು ಗೊತ್ತು ನನಗೆ ಫ್ಲೆಟ್ಸಿಗೆ ಸಿಗೋ ಮಕ್ಕಳು ಐ ಥಿಂಕ್ ನೀವು ಚಲೋ ಊಟ ಮಾಡಿರಿ ನಾವು ಮಾಡಿರಿ ಅಂತ ಹೇಳ್ಕೊಂತ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ರಿಮೆಂಡ್ ಲವ್ ಯು ಗೈಸ್